ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ದಿಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಈ ಥರ ಇವತ್ತು ಯಾವ ಥರ ರಿಯಾಕ್ಟ್ ಮಾಡ್ತು ಅಂತ. ಸೊ ನೀವು ನೋಡ್ಬೋದು, ಫ್ರೈಡೇ ಎಕ್ಸಾಕ್ಟ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು 77,400 ಕ್ಲೋಸ್ ಆಗಿತ್ತು. ಬಟ್ ಇವತ್ತು ಓಪನ್ ಆಗಬೇಕಾದ್ರೆ ಮಾರ್ಕೆಟ್ 76,552 ಅಂದರೆ ಅಪ್ರಾಕ್ಸಿಮೇಟ್ಲಿ 900 ಪಾಯಿಂಟ್ಸ್ ಗ್ಯಾಪ್ ಡೌನಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಇವತ್ತು ಕೂಡ ಮಾರ್ಕೆಟ್ ಸೆಲ್ಲರ್ಸ್ ಕಂಟ್ರೋಲಲ್ಲೇ ಇತ್ತು. ಮಾರ್ಕೆಟ್ ಬೆಳಗ್ಗೆನೇ ಮೊಮೆಂಟಮ್ ಕೊಡ್ತು. ಇವತ್ತು ನೀವು ನೋಡ್ಬೋದು, ಈ ಗ್ಯಾಪ್ ರಿಕವರ್ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಇಲ್ಲಿ ಎಕ್ಸಾಕ್ಟ್ಲಿ ಡಬಲ್ ಟಾಪ್ ಮಾಡ್ಕೊಂಡು ಮಾರ್ಕೆಟ್ ಹಂಗೆ ಕೆಳಗಡೆ ಮೊಮೆಂಟಮ್ ಕೊಟ್ಟಿದೆ. ನೋಡ್ಬೋದು ನೀವು, ಎಕ್ಸಾಕ್ಟ್ಲಿ ಡಬಲ್ ಟಾಪ್ ಮಾಡಿಕೊಂಡು ಮಾರ್ಕೆಟ್ ಕಂಪ್ಲೀಟ್ ನೀವು ನೋಡ್ಬೋದು 11 o'clock-ಇಂದ 3:30ವರೆಗೂ ಮಾರ್ಕೆಟ್ ಹಿಂಗೆ ನಿಧಾನಕ್ಕೆ ಕೆಳಗಡೆನೇ ಬಂದಿದೆ. ಸೊ ಇವಾಗಲೂ ಕೂಡ ಮಾರ್ಕೆಟ್ ಸೆಲ್ಲರ್ಸ್ ಕಂಟ್ರೋಲಲ್ಲೇ ಇದೆ ಅಂತ ಆಯಿತು. ಸೊ ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತೀರಲ್ಲ ಸೆನ್ಸೆಕ್ಸಲ್ಲಿ, ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತೀರಾ, ನಾಳೆ ಸಂಕ್ರಾಂತಿ ಹಬ್ಬ, ನಮಗೆ ಕರ್ನಾಟಕದ ರಜಾ ಇರ್ಬೋದು, ಬಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ರಜಾ ಇಲ್ಲ. ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತೀರಲ್ಲ ನೋಡ್ಕೊಂಡು ಮಾಡಿ. ಲೆವೆಲ್ಸ್ ಅನ್ನೋದು ತುಂಬ ಇದೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಲೆವೆಲ್ಸ್ ಇವಾಗ ಟೆಸ್ಟ್ ಆಗ್ತಾ ಇರೋದು ಲಾಸ್ಟ್ 6 months ಹಿಂದೆ ಇರೋದು. ಯಾವಾಗ PM ಎಲೆಕ್ಷನ್ ಬಂದಿತ್ತಲ್ಲ ಅವಾಗ ಮಾರ್ಕೆಟ್ ಇಲ್ಲಿ ಸ್ಟಕ್ ಆಗಿತ್ತು. ಜೂನಿಂದ ಸಡನ್ ಆಗಿ 1 month-ಅಲ್ಲೇ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಕೊಟ್ಟಿತ್ತು. ಇವಾಗ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇದೆ. ಬಟ್ ಅದ್ರ ಪ್ರಕಾರ ಏನು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತೇನಿಲ್ಲ. ಇದು ಸುಮಾರು ಫ್ಯಾಕ್ಟರ್ಸಿಂದ ಅಫೆಕ್ಟ್ ಆಗ್ತದೆ. ಗ್ಲೋಬಲ್ ಮಾರ್ಕೆಟ್ಸು ಅಫೆಕ್ಟ್ ಆಗ್ತಾಯಿದೆ, ಆಮೇಲೆ ನಮ್ಮ ಬ್ಯಾಂಕಿಂಗ್ ರಿಸಲ್ಟಿಂದ ಅಫೆಕ್ಟ್ ಆಗ್ತಾ ಇದೆ, ಆಮೇಲೆ ನಮ್ಮ GDP ಕೂಡ 4 years-ಅಲ್ಲಿ ಇವಾಗ ಲೋ ಆಗಿದೆ. ಅಂದರೆ 4 years ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ನಮಗೆ ತುಂಬ 4 years ಎಷ್ಟು ಕಡಿಮೆ ಇತ್ತಲ್ಲ ಇವಾಗ ಅಲ್ಲಿ ಹೋಗಿ ನಿಂತಿದೆ. ಸೊ ಅದರಿಂದ ಮಾರ್ಕೆಟ್ ಡೌನ್ ಸೈಡ್ ಬರ್ತಾನೆ ಇದೆ. ಸೊ ಸೆನ್ಸೆಕ್ಸು ಕೂಡ ನಮಗೆ ರೌಂಡ್ ಲೆವೆಲ್ ಇದೆ 75,000, ಅಲ್ಲಿಗೆ ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಅಪ್ಸೆಟ್ ಮೊಮೆಂಟಮ್ಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇವಾಗ ನಾಳೆ ಯಾರು ಟ್ರೇಡ್ ಮಾಡ್ತಿರಲ್ಲ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಇವತ್ತು ಅಷ್ಟು ನೋಡಿ ಮಾರ್ಕೆಟ್ ಒಂದೇ ಸರಿ ಬಂದಿಲ್ಲ. ಬಿಕಾಸ್ ಮಾರ್ಕೆಟ್ ಏನಾದರೂ 11 ಗಂಟೆಗೆ 10:50 11 ಗಂಟೆಗೆ ಬಿದೋಗಿತ್ತು ಅಂದಿದ್ರು ಇಲ್ಲಿ ತನಕ, ನೆಕ್ಸ್ಟ್ ಮಾರ್ಕೆಟ್ ಹೋಗೋಕ್ಕೆ ದಾರಿ ಇರ್ತಾ ಇರಲಿಲ್ಲ. ಅದಕ್ಕೆ ಮಾರ್ಕೆಟ್ ನಿಧಾನಕ್ಕೆ ಬಂತು. ಇವತ್ತು ಯಾರು ಟ್ರೇಡ್ ಮಾಡಿರ್ತಾರಲ್ಲ, ನಿಫ್ಟಿಲೇ ಆಗಲಿ ಸೆನ್ಸೆಕ್ಸಲ್ಲೇ ಆಗಲಿ ತುಂಬ ಮೊಮೆಂಟಮ್ ಬಂದಿಲ್ಲ. ತುಂಬ ಮೊಮೆಂಟಮ್ ಬಂದೇ ಇಲ್ಲ. ಯಾರೇ ಆಗಲಿ ಡೀಪ್ ಇಂದ ಮನೇಲಿ ತೊಗೊಂಡು ಕೂತಿರ್ತಾರಲ್ಲ ಅವ್ರಿಗೆ ಮಾತ್ರನೇ ಇಷ್ಟು ಕೂಡ ಮೊಮೆಂಟಮ್ ಕ್ಯಾಪ್ಚರ್ ಮಾಡೋದಾಗಿತ್ತು. ಬಟ್ ಏನಾದರೂ ಇಲ್ಲಿ ಎಂಟ್ರಿ ಆಗೋದೆಲ್ಲ ಮಾಡಿದರೆ ಅರ್ಧ ಸೈಡ್ ಬೇಸಲ್ಲೇ ಅವ್ರ ಪ್ರೀಮಿಯಂ ತಿನ್ಕೊಂಡ್ಬಿಡುತ್ತೆ. ಯಾವಾಗೂ ಅಷ್ಟೇ ನೀವು ಇನ್ ದ ಮನಿ ತೊಗೊಂಡ್ರೆ ಹೋಲ್ಡ್ ಮಾಡ್ಬೋದು, ಔಟ್ ಆಫ್ ದ ಮನಿ ತೊಗೊಂಡ್ರೆ ಹೋಲ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಔಟ್ ಆಫ್ ದ ಮನಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದೇ ಇಲ್ಲ. ಅದಕ್ಕೇ ತುಂಬ ರ್ಯಾಪಿಡಾಗಿ ಡಿಕೆ ಆಗುತ್ತೆ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಯಾರ್ಯಾರು ಟ್ರೇಡ್ ಮಾಡ್ತಿರಲ್ಲ ವೇಟ್ ಮಾಡಿ. ನಮಗೆ ಇಲ್ಲೊಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇದೆ 76,300, ಆಮೇಲೆ ಒಂದು ರೆಸಿಸ್ಟೆನ್ಸ್ ಬರುತ್ತೆ 76,611. ಇದು ದಾಟೋವರೆಗೂ ವೇಟ್ ಮಾಡಿದೆ. ದಾಟಿದ್ರೆ ನಮಗೆ ನೆಕ್ಸ್ಟ್ ನಮಗೆ ಸಪೋರ್ಟ್ ಆಗುತ್ತೆ 75,976. ಸೆಕೆಂಡ್ ಸಪೋರ್ಟ್ ಆಗುತ್ತೆ 75,679. ಏನಾದರೂ ಮಾರ್ಕೆಟ್ ಮೇಲ್ಗಡೆ ಮೊಮೆಂಟಮ್ ಕೊಟ್ಟರೆ ಫಸ್ಟ್ ನೀವು ವೇಟ್ ಮಾಡಿ 76,611 ದಾಟೋವರೆಗೂ. ಆಮೇಲೆ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 77,000. ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 77,146. ಇವತ್ತು ನೀವು ನೋಡ್ಬೋದು ಇಲ್ಲೇ ಎಕ್ಸಾಕ್ಟ್ಲಿ ಈ 2 ರೇಂಜಿಂದನೇ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ನಿಧಾನಕ್ಕೆ ಕೆಳಗಡೆಗೆ ಬಂದಿದೆ. ಸೊ ನಾಳೆ ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡೋರು ವೇಟ್ ಮಾಡಿ. ಇನ್ನು ಓವರ್ ಆಲ್ ಮಾರ್ಕೆಟ್ ಮೊಮೆಂಟಮ್ ನೋಡಿದ್ರೆ ಇವಾಗೂ ಕೂಡ ಮಾರ್ಕೆಟ್ದು ಡೌನ್ ಟ್ರೆಂಡಲ್ಲೇ ಇದೆ. ನನ್ನ ಕೇಳಿದ್ರೆ ಡೌನ್ವರ್ಡ್ ಸೆಂಟಿಮೆಂಟೇ ಇದೆ. ಬಿಕಾಸ್ ಇವಾಗ ಈ ಸೆಲ್ಲರ್ಸ್ ಕಂಟ್ರೋಲಲ್ಲಿ ಬಂದಿದೆ. ಮಾರ್ಕೆಟ್ ನೀವೇ ನೋಡ್ಕೊಬೋದಾಗಿತ್ತು. ಫ್ರಮ್ ಪಾಸ್ಟ್ 6 months ಮಾರ್ಕೆಟ್ ಬೈಯರ್ಸ್ ಕಂಟ್ರೋಲಲ್ಲೇ ಇತ್ತು. ಇವಾಗ ಡಿಸೆಂಬರಿಂದ ಈ ಥರ ರ್ಯಾಪಿಡ್ ಫಾಲ್ ಆಗಿರೋದು ನೋಡ್ಬೋದು ನೀವು. ಅರೌಂಡ್ 80,000 ಸೆನ್ಸೆಕ್ಸ್ ನೀವು ನೋಡಿದ್ರೆ ಇನ್ನೂ ಮೇಲುಗಡೆ ಇದೆ. ಓಕೆ, ನೀವು ನೋಡ್ಬೋದು ಸೆನ್ಸೆಕ್ಸು 82,000 ಇತ್ತು ಲಾಸ್ಟ್. ನೀವು 1 month ನೋಡ್ಕೊಳ್ಳಿ ಬೇಕಾದ್ರೆ 5th December 82,000 ಇತ್ತು. ಬಟ್ ಇವಾಗ ನೋಡಿ ಮಾರ್ಕೆಟ್ ಎಲ್ಲಿದೆ ಅಂತ 76,000, ಅಂದರೆ 6,000 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ 5 to 6% ಕರೆಕ್ಟ್ ಆಗಿದೆ. ಈ ಕರೆಕ್ಷನ್ ಏನು ಕ್ರ್ಯಾಶ್ ಅಲ್ಲ. ಇದು ಯಾವಾಗೂ ಅಷ್ಟೇ ಆಲ್ ಟೈಮ್ ಹೈ ಆದಾಗ ಮಾರ್ಕೆಟ್ 4 to 5% ಕರೆಕ್ಟ್ ಆಗೇ ಆಗುತ್ತೆ. ಸೊ ನಾಳೆ ಯಾರು ಟ್ರೇಡ್ ಮಾಡ್ತಿರಲ್ಲ ಈ ಲೆವೆಲ್ಸ್ನ ಫಸ್ಟೇ ಪ್ಲಾಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಸೊ ಆಮೇಲೆ ನಾಳೆ ನಿಫ್ಟಿ 50 ಕೂಡ ತುಂಬ ಜನ ಟ್ರೇಡ್ ಮಾಡ್ತಾರೆ. ಇವಾಗ ತುಂಬ ಜನ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಯಾಕೆ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಅದು 2 ಎಕ್ಸ್ಪೈರಿ ಇರೋದು ವೀಕ್ಲಿ. ಸೊ ನಾಳೆ ಇವಾಗ ನಾವು ನಿಫ್ಟಿ 50 ಕೂಡ ನೋಡೋಣ ಹೆಂಗಿದೆ ಅಂತ ಲೆವೆಲ್ಸು. ಸೊ ಇವತ್ತು ನೋಡ್ಬೋದು ನೀವು ನಿಫ್ಟಿ 50 ಕೂಡ ಮೊನ್ನೆ ಕ್ಲೋಸ್ ಆಗಿದ್ದು 23,438. ಇವತ್ತು ಓಪನ್ ಆಗಬೇಕಾದ್ರೆ 23,211, ಅಂದರೆ ಅಪ್ರಾಕ್ಸಿಮೇಟ್ಲಿ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದೆ. ಇವತ್ತು ಅಷ್ಟೇ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಲ್ಲೊಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇತ್ತು. ಇಲ್ಲಿಂದಾನೇ ಮಾರ್ಕೆಟ್ ರಿವರ್ಸಲ್ ತೊಗೊಂಡಿದೆ. ನಿಫ್ಟಿ 50 ಅಷ್ಟೇ ಡಬಲ್ ಟಾಪ್ ಫಾರ್ಮೇಷನ್ ಮಾಡಿಬಿಟ್ಟೆ ಮಾರ್ಕೆಟ್ ಕೆಳಗಡೆಗೆ ಬಂದಿದೆ. ನೀವು ನೋಡ್ಬೋದು 23,338 ಒಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ ನಮಗೆ. ಆಮೇಲೆ ಇಷ್ಟು
ಗ್ಯಾಪ್ ಇತ್ತು, ಇದನ್ನು ಈಸಿಯಾಗಿ ಮಾರ್ಕೆಟ್ ಬಂದು ಇದೇ ಗ್ಯಾಪ್ ಫಿಲ್ ಮಾಡಿ ಲಾಸ್ಟಲ್ಲಿ ಕನ್ಸಲ್ಟೇಟ್ ಆಗೋಯ್ತು. 150 ಮೇಲೆ ಯಾರೋ ಟ್ರೇಡ್ ಮಾಡಿರ್ತಾರಲ್ಲ ಅವ್ರಿಗೆ ಅಷ್ಟೊಂದು ಏನು ಇಲ್ಲಿ ಸಿಕ್ಕಿರಲ್ಲ. ಬಟ್ ಈ 2 ಕ್ಯಾಂಡಲಲ್ಲೇ ಪ್ರೀಮಿಯಮ್ಸ್ ತುಂಬ ಫ್ಲಕ್ಚುಯೇಟ್ ಆಗಿದೆ. ಯಾಕೆ ಡೌಟ್ ಇದ್ದು ನೋಡ್ಕೊಬೋದು. 230 ಮತ್ತು 235 ಪುಟ್ ಸೈಡ್ ಯಾವುದೇ ಇನ್ ದ ಮನಿ ಆಗಲಿ ಅಟ್ ದ ಮನಿ ಆಗಲಿ ಔಟ್ ಆಫ್ ದ ಮನಿ ಆಗಲಿ ತುಂಬಾ ಪ್ರೀಮಿಯಮ್ಸ್ ಜಾಸ್ತಿ ಆಯಿತು. ಆಮೇಲೆ ನೋಡಿ ಮಾರ್ಕೆಟ್ ಇದಕ್ಕೂ ಅಷ್ಟೇ 23,040 ರೌಂಡ್ ಲೆವೆಲ್ ಕೆಳಗಡೆ ಬಿಡಲಿಲ್ಲ. ಇಲ್ಲಿ ಅಟ್ಲೀಸ್ಟ್ ಇಷ್ಟು ಬಯರ್ಸ್ ಬಂದು ಇಲ್ಲಿ ತನಕ ಬಂದು ನಿಲ್ಲಿಸಿದ್ದಾರೆ. ನಾಳೆನೂ ಅಷ್ಟೇ ನಮಗೆ ತುಂಬ ಸ್ಟ್ರಾಂಗ್ಗೆ ಸಪೋರ್ಟ್ ಆಗಿರುತ್ತೆ 23,040. ಏನೋ ಇಲ್ಲಿಂದ ಬಿತ್ತು ಅಂದ್ಕೊಳ್ಳಿ, ನಾವು ಆರಾಮಾಗಿ ಇನ್ನು 100 ಪಾಯಿಂಟ್ಸ್ನ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾದರೂ ಬೇರ್ಸ್ ಆ್ಯಕ್ಟಿವೇಟ್ ಆಗ್ಬೋದು ಅಂತ ಅನ್ಕೊತೀನಿ. ನಮ್ಮ ಫಸ್ಟು ಸಪೋರ್ಟ್ ಆಗಿರುತ್ತೆ 22,050 ಸಾರಿ 22,950. 950 ಇಲ್ಲೂ ಕೂಡ ತುಂಬ ಜನ ಬೈಯರ್ಸ್ ಬರ್ತಾರೆ, ಯಾಕಂದರೆ ಮಾರ್ಕೆಟ್ನ ಬೀಳಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿಂದ ಬೀಳಕ್ಕೆ ಬಿಟ್ಟರು ಅಂದರೆ ನೆಕ್ಸ್ಟ್ ಮಾರ್ಕೆಟ್ 22,000 ಆರಾಮಾಗಿ ಹೋಗ್ಬಿಡುತ್ತೆ. ತುಂಬ ಜನ ಹೇಳ್ತಿರೋ ಪ್ರಕಾರ, ಆಮೇಲೆ ನಮ್ಮ ಅನಾಲಿಸಿಸ್ ಪ್ರಕಾರನೂ ಕೂಡ ನಿಫ್ಟಿ 22,000 ಹೋದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಅದು ಕೂಡ ಒಂದು ಚಿಕ್ಕ ಕರೆಕ್ಷನ್ ಆಗಿರುತ್ತೆ, ಯಾಕಂದರೆ ಜೂನಿಂದ ಮಾರ್ಕೆಟ್ ತುಂಬ ಮೇಲೇನೇ ಇದೆ. ಆಮೇಲೆ ನಮ್ಮ ನಿಫ್ಟಿ ನೋಡ್ತೀರಾ ಅಂದರೂ ಕೂಡ ನೀವೇ ನೋಡ್ಬೋದು. December 5th ಎಲ್ಲಿತ್ತು ಅಂದರೆ ಮಾರ್ಕೆಟ್ 24,211 ನೋಡಿ. 24,211 ಇಂದ ಇವಾಗ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ 1,500 ಪಾಯಿಂಟ್ ಕೆಳಗಡೆ ಬಿದ್ದಿದೆ ಅಷ್ಟೇ. 23,000 ಹತ್ರನೇ ಬಂದು ಸ್ಟಕ್ ಆಗಿದೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 5 to 6% ಮಾರ್ಕೆಟ್ ಕರೆಕ್ಟ್ ಆಗಿರೋದೇನು ಕ್ರ್ಯಾಶ್ ಆಗಿಲ್ಲ. ಸೊ ನೀವು ನೋಡಿಕೊಂಡ್ರು ಕೂಡ ನಿಫ್ಟಿ ಬಂದು ಇಲ್ಲೇ ಸ್ಟಕ್ ಆಗಿದೆ. ನಾಳೆ ನಿಫ್ಟಿ ಟ್ರೇಡ್ ಮಾಡ್ತೀರಲ್ಲ, ದಯವಿಟ್ಟು ಲೆವೆಲ್ಸ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಇದು ನಮಗೆ ಕ್ರೂಷಿಯಲ್ ಆಗಿರುತ್ತೆ. ಈ ಲೆವೆಲ್ ಇರೋವರೆಗೂ ಯಾರು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಏನಾದರೂ ಮೇಲಕ್ಕೆ ಹೋಯಿತು ಅಂದರೆ ಫಸ್ಟ್ ನಮಗಿರುತ್ತೆ 23,145 ರೆಸಿಸ್ಟೆನ್ಸ್, ಸೆಕೆಂಡ್ ಇರುತ್ತೆ 23,306. ಇಷ್ಟೊಂದು ಗ್ಯಾಪ್ ಇದೆ. ಇಷ್ಟು ಗ್ಯಾಪು ಕವರ್ ಮಾಡುತ್ತೆ. ನಾಳೆ ಏನಾದರೂ ಮಾರ್ಕೆಟ್ ಬುಲ್ಲಿಶ್ ಮೊಮೆಂಟಮ್ ಇದ್ದರೆ, ಇವತ್ತಿನ ಥರನೇ ಸೆಂಟಿಮೆಂಟ್ ಏನಾದರೂ ಫಾಲೋ ಆಯಿತು ಅಂದ್ಕೊಳ್ಳಿ, ಇವತ್ತಾಗಿದ್ದ ಥರನೇ ಸ್ವಲ್ಪ ಮೇಲ್ಗಡೆ ಬರೋ ಥರ ರಿಕವರ್ ಆಗಿಬಿಟ್ಟು ಮತ್ತೆ ಮಾರ್ಕೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ನಮಗೆ ಫಸ್ಟ್ ಸಪೋರ್ಟ್ ಆಗಿದೆ 23,040, ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ 22,950. ಇಲ್ಲಿ ಮಾರ್ಕೆಟ್ ಇಲ್ಲೂ ಕೂಡ ಬಂದರೆ ಇಲ್ಲಿಂದ ಇನ್ನೊಬ್ಬ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 22,850. ಈ ಥರನೇ 100 ಪಾಯಿಂಟ್ಸ್ ಕೆಳಗಡೆ ಬೀಳ್ಕೊಂಡು ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟ್ರೇಡಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನಾವು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾವು ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.